ನನ್ನ ಅನುಭವದಲ್ಲಿ ವೈಯಕ್ತಿಕ ಅಭಿಪ್ರಾಯ, ಯಾವುದೇ ಕಾರಣಕ್ಕೂ ಚನ್ನಪಟ್ಟಣದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ. ಅಲ್ಲಿ ಈ ಥರ ಯಾಕೆ ಹೇಳ್ತಾ ಇದ್ದಾರೆ ಅಂತ ಈ ಥರ ಯಾಕೆ ನಾನು ನಿಲ್ಲುವ ಚಾನ್ಸಸ್ ಇದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ? ರಾಜಕೀಯ ತಂತ್ರಗಾರಿಕೆ. ರಾಜಕೀಯವಾಗಿ ಅವ್ರು ತಮ್ಮ ಸೋಲಿಸಿದ್ದೀರಿ ಸುರೇಶ್ ಕುಮಾರ್ ಅವ್ರನ್ನ ಅಂತಕ್ಕಂಥ ಮನಸ್ಸಲ್ಲಿರೋದ್ರಿಂದ ನಾನೇ ಬರ್ತೀನಿ ಓಟ್ ಹಾಕ್ತೀನಿ ಅಂತ ಕೇಳ್ತಕ್ಕಂಥ ಕೆಲಸ ಮಾಡಿರ್ಬೋದು. ಚನ್ನಪಟ್ಟಣ ಉಪಚುನಾವಣೆ ಅಖಾಡ ಭಾರಿ ಜೋರಾಗಿರುತ್ತೆ. ಕಾಂಗ್ರೆಸ್ಸು BJP JDS ಮೈತ್ರಿ ಅಭ್ಯರ್ಥಿ ಬಾಳವು ಕೂಡ ಎರಡೂ ಕೂಡ ನಾವು ಗೆಲ್ಲಬೇಕು ಅಂತಕ್ಕಂಥ ಒಂದು ಹೋರಾಟ ಅಲ್ಲಿ ಆಗುತ್ತೆ. ಚನ್ನಪಟ್ಟಣದಲ್ಲಿ ಭಾರಿ ಅಖಾಡ ನಡೆಯುತ್ತೆ. ಯಾಕಂದರೆ ಗೌರ್ಮೆಂಟ್ ಇದ್ದಾಗ ಬೈ ಎಲೆಕ್ಷನ್ಸ್ ಗೌರ್ಮೆಂಟ್ ಫೇವರ್ ಆಗಿರುತ್ತೆ ಅಂತ ಅನ್ಕೋತಾ ಇರ್ತಾರೆ. ಈ ಸತಿ ಥರ ಯಾಕಂದ್ರೆ ನೀವು ದೋಸ್ತಿಗಳು ಬೇರೆ ಜೊತೆಲಿದ್ದೀರಿ. ಇಲ್ಲ, ಕೆಲವು ಟೈಮು ಈ MLAಗಳ ಚುನಾವಣೆ ಕೆಲವು ಸಂದರ್ಭದಲ್ಲಿ ಮಾತ್ರ ಆ ಥರ ಆಗಿದ್ದಾವೆ. ಎಲ್ಲ ಸಂದರ್ಭದಲ್ಲೂ ಕೂಡ ಆಗಿಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ಆಗಿಲ್ಲ ಆ ರೀತಿ. ನಿಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಿಂತ್ಕೊಂಡು ಒಳ್ಳೆಯದು ಹೇಗೆ ಅಂತ ಈ ಚುನಾವಣೆಯಲ್ಲಿ? ನಾನು ಒಬ್ಬ ಕೋರ್ ಕಮಿಟಿ ಅಧ್ಯಕ್ಷನಾಗಿ ನಾನು ವೈಯಕ್ತಿಕ ಅಭಿಪ್ರಾಯ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಒಂದು ಮೀಟಿಂಗ್ ಮಾಡಿ ಆಮೇಲೆ ನಾನೇ ಘೋಷಣೆ ಮಾಡ್ತೀನಿ. ಸರ್, ಈಗೇನೋ ನೀವು ಪಕ್ಷದ ನಾಯಕರಾಗೋ ಸದನದಲ್ಲಿ ಪಕ್ಷದ ನಾಯಕರಾಗೋ ಸಾಧ್ಯತೆ ಕಾಣ್ತಾ ಇದೆ. ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಇದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಫ್ಲೋರ್ ಲೀಡ್ರು ನಮ್ಮ ನಾಯಕರು HD ಕುಮಾರಸ್ವಾಮಿ ಅವರು ಇದ್ದರು ನಮ್ಮ ಪಕ್ಷದ ನಾಯಕರಾಗಿ ವಿಧಾನಸಭೆ ಶಾಸಕಾಂಗ ಸಭೆಯಲ್ಲಿ. HD ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಭಾಳ ಸುದೀರ್ಘ ಅನುಭವವನ್ನು ಪಡೆದಿರ್ತಕ್ಕಂಥ HD ಕುಮಾರಸ್ವಾಮಿಯವರು ಇದ್ದುದರಿಂದ ಒಂದು ವೆಯ್ಟೇಜು ಜಾಸ್ತಿ ಇತ್ತು. ಭಾಳ ವಿಚಾರಗಳನ್ನು ಅಧ್ಯಯನ ಮಾಡ್ತಾಯಿದ್ರು, ಸರ್ಕಾರಕ್ಕೆ ಚಾಟಿ ಬೀಸ್ತಾಯಿದ್ರು. ಇದು ಯಾವುದೇ ಚರ್ಚೆಗಳು ಕೂಡ ಇದುವರೆಗೆ ಆಗಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ತೀವಿ ಅಂತ ಎಲ್ಲೂ ಹೇಳಿಲ್ಲ. CP ಯೋಗೇಶ್ವರ್ ಅವರು ಪತ್ರಿಕೆಯಲ್ಲಿ ನೋಡಿದೆ, ಅಲ್ಲಿ ಜನ ನಮಗೆ ಆಹ್ವಾನ ಮಾಡಿದ್ರೆ ನಾನು ನಿಲ್ತೀನಿ ಅನ್ನೋದನ್ನು ಇವತ್ತು ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದೆ. ಯಾಕಂದರೆ DK ಶಿವಕುಮಾರ್ ಅವರು ತಾವೇ ನಿಲ್ಬೋದು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದು ನನಗೆ ರಾಜಕೀಯ ಜನ್ಮ ಕೊಟ್ಟಿರೋದು. DK ಶಿವಕುಮಾರ್ ಅವರು ಶಾಸಕರಾಗಿ ಮುಖ್ಯಮಂತ್ರಿಗಳಾಗಿ ಈಗ ಕೇಂದ್ರದ ಮಂತ್ರಿಗಳು ಕೂಡ ಆಗಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅಂಥೇಳಿ ಇನ್ನೂ ಕೂಡ ಯಾವುದೇ ತೀರ್ಮಾನಗಳಾಗಿಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು HD ದೇವೇಗೌಡರಿದ್ದಾರೆ, ನಮ್ಮ ಕೇಂದ್ರ ಸಚಿವರು HD ಕುಮಾರಸ್ವಾಮಿಯವರು ಇದ್ದಾರೆ. ಅವ್ರ ಜೊತೆ ಮಾತನಾಡಿ ಅಲ್ಲಿ ಸ್ಥಳೀಯವಾಗಿ ನಾಯಕರುಗಳು, ಪಕ್ಷದ ಮುಖಂಡ ಪದಾಧಿಕಾರಿಗಳ ಅಭಿಪ್ರಾಯ ಪಡೆದು ನಾವು ಅಭ್ಯರ್ಥಿಯನ್ನು ಯಾರು ಅಂತ ಘೋಷಣೆ ಮಾಡಬೇಕಾಗ್ತದೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ